ಅಣ್ಣ ಈಗ ನಾವು ಟೆಕ್ನೋಸರ್ಕ್ ಕಂಪನಿಯಿಂದ ನಿಮಗೆ ಕಳೆದ ಒಂದು ವರ್ಷದಿಂದ ನಿಮ್ಮ ತರಬೇತಿ ಕೊಡ್ತಾ ಇದ್ದೀವಿ. ಹೌದು. ಸುಮಾರು ಹಳ್ಳಿಯಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಎಲ್ಲ ತರಬೇತಿಗಳು ಭಾಗವಹಿಸಿದ್ರಿ ನೀವು. ಹೌದು. ಮತ್ತು ಆಮೇಲೆ ನೀವು ಜೀವಾಮೃತ ಮತ್ತು ಬೀಜಾಮೃತ ಮತ್ತು ಪ್ಯೂರ್ ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂತ ನಿಮ್ಮ ಅನಿಸಿಕೆಯಲ್ಲಿ ಬಂದ್ಬಿಟ್ಟೈತೆ. ಸೊ ಹಾಗಾಗಿ ಏನು ಅನಿಸುತ್ತೆ ಅಣ್ಣ ನಿಮಗೆ? ನನಗೆ ರಿಸಲ್ಟು ಚೆನ್ನಾಗಿ ಬಂದಿದೆ ಅಣ್ಣ. ಇಲ್ಲಿ ನೋಡ್ಬೋದು, ಆ ಕಡೆ 2 ಥರ ಗೋಧಿ ಇದೆ, ಇಲ್ಲಿ ರಾಗಿ ಇದೆ, ಆ ಕಡೆ ಸೊಪ್ಪಿದೆ, ಮೇಲೆಲ್ಲ ತರಕಾರಿ ಇದೆ. ಅದೆಲ್ಲ ನಾನು ಇದರಲ್ಲೇ ಬೆಳೆದಿದ್ದೀನಿ. ರಿಸಲ್ಟ್ ಚೆನ್ನಾಗಿದೆ. ಗೊಬ್ಬರ ಹಾಕೋದಕ್ಕಿಂತ ಚೆನ್ನಾಗಿ ಬರ್ತಾ ಇದೆ. ಕಲರ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊಪ್ಪು ನಾನು ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ನಾನು ದುರ್ಗಕ್ಕೆ ಡೈಲಿ 1,500 ಸೊಪ್ಪು ತಗೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿ ಆಗ್ತಾ ಇದೆ ನನಗೆ. 1,500 ಸೊಪ್ಪು ಎಷ್ಟು ಪ್ಯಾಕೆಟ್ ಎಷ್ಟಾಗುತ್ತೆ ಅಣ್ಣ ನಿಮಗೆ ಡೈಲಿ? ಡೈಲಿ ಇವಾಗ ಸ್ವಲ್ಪ ರೇಟ್ ಕಡಿಮೆ ಇದೆ. 2 ರೂಪಾಯಿ ಹಂಗೆ ಹೋಗ್ತಾ ಇದೆ. 2-2.5 ಒಂದೊಂದು ದಿನ ಒಂದೊಂದು ರೇಟ್ ಆಗ್ತಾ ಇದೆ. ಇನ್ನು ಮುಂದೆ ಸ್ವಲ್ಪ ರೇಟ್ ಚೆನ್ನಾಗಿ ಆಗ್ಬೋದು. ನೋಡೋದು ಇನ್ಮೇಲೆ ಸ್ವಲ್ಪ ಇನ್ನೂ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಾಡ್ಬೇಕಂತ ಇದ್ದೀನಿ. ಅದು ಪ್ರತಿ ವಾರಕ್ಕೆ ನನಗೆ ಎಷ್ಟು ಆದಾಯ ಆಗ್ಬೋದಣ್ಣ? ಪ್ರತಿ ವಾರಕ್ಕೆ ನನಗೆ ಒಂದು 10,000 ರಿಂದ 12,000 ರೂಪಾಯಿ ಆದಾಯ ಆಗ್ತಾ ಇದೆ ಸೊಪ್ಪಿಂದ. ಅದೇ ಒಂದು 3 ತಿಂಗಳು ವಾರಕ್ಕೊಂದು ಸರಿ 12,000 ರೂಪಾಯಿವರೆಗೂ ಆಗುತ್ತೆ. ಅದು ಪ್ಯೂರ್ ಆರ್ಗ್ಯಾನಿಕಲ್ಲೇ ಮಾಡಿರೋದು. ಯಾವುದು ನಾವು ಕೆಮಿಕಲ್ ಗೊಬ್ಬರ, ಯೂರಿಯಾ, DAP ಯಾವುದು ಯೂಸ್ ಮಾಡ್ತಾ ಇಲ್ಲ. ಓವರ್ ಆಲ್ ನೀವು ಹೊಲ ಪೂರ್ತಿ ಆರ್ಗ್ಯಾನಿಕ್ಕಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೌದು. ಏನು ಅನಿಸುತ್ತೆ ಅಣ್ಣ ನಮ್ಮ ಟೆಕ್ನೋಸರ್ ಬಗ್ಗೆ? ನಾವು ಮೊದಲು ಕೈಯಿಂದ ಕಲಿಸ್ಬಿಟ್ಟು ಕೈಯಿಂದ ಮಾಡಾಕ್ತಾ ಇದ್ವಿ. ಅದನ್ನ ಸ್ವಲ್ಪ ವೆಂಚೂರಿಲೆಲ್ಲ ಬಿಡೋಕ್ಕೆ, ಡ್ರಿಪ್ಪಲ್ಲೆಲ್ಲ ಬಿಡೋಕ್ಕೆ ಕಷ್ಟ ಆಗೋದು. ಈಗ ಡ್ರಿಪ್ಪಲ್ಲೆಲ್ಲ ಬಿಡಲಿಕ್ಕೆ ಈಸಿ ಆಗ್ತಾ ಇದೆ. ಹಂಗಾಗಿ ನಾವು ನಿಮ್ಮ ಟೆಕ್ನೋಸರ್ ಅವರು ನಮಗೆ ಟ್ರೈನಿಂಗ್ ಕೊಟ್ಟಾಗಿಂದ ನಾವು ಅದೇ ಥರ ಫಾಲೋ ಮಾಡ್ತಾ ಇದ್ವಿ. ನಮ್ಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಓವರಾಲ್ ಏನೇನಕ್ಕೆ ಇಷ್ಟಪಡ್ತೀರಾ ನೀವು? ಎಲ್ಲರೂ ಇದೇ ಥರ ಮಾಡ್ಕೊಂಡು ಆದಷ್ಟು ಕೆಮಿಕಲ್ ಅವಾಯ್ಡ್ ಮಾಡಿ ಇದೇ ಥರ ಬೆಳೆದು ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ ನಮಗೇನು. ಅದು ಅವ್ರವ್ರ ಅನುಕೂಲ. ಯಾರ್ಯಾರಿಗೆ ಹಸುಗಳು ಎಲ್ಲ ಕಟ್ಕೋಬೇಕಾಗುತ್ತೆ ಇದೆಲ್ಲ ಮಾಡಬೇಕು ಅಂತಂದರೆ. ಇಲ್ಲ ನಾವು ಯಾರು ಸಗಣಿ ಗಂಜಲ ಬೇಕಂದ್ರೂ ಕೊಡ್ತೀವಿ. ಬೇಡ ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಜೀವಾಮೃತ ಬೇಕಂತಂದ್ರೂ ನಾವು ಅದನ್ನು ಬೇಕಾದ್ರೆ ಸಪ್ಲೈ ಮಾಡ್ತೀವಿ. ಎಷ್ಟು ರೂಪಾಯಿ ಮಾಡ್ತಾ ಇದ್ದಾರೆ ಜೀವಾಮೃತನ? 10 ರೂಪಾಯಿ ಲೀಟ್ರಿಗೆ ಕೊಡ್ತಾಯಿದ್ದೀವಿ. 10 ರೂಪಾಯಿ. ಯಾಕೆಂತಂದರೆ ಅದಕ್ಕೆ ಖರ್ಚು ಬರುತ್ತೆ. ಅದಕ್ಕೆ ಸ್ವಲ್ಪ ಹಣ್ಣೆಲ್ಲ ಹಾಕಬೇಕು, ತರಕಾರಿ ವೇಸ್ಟೆಲ್ಲ ಹಾಕ್ಬೇಕಾಗುತ್ತೆ. ಪಪ್ಪಾಯಿ, ಬಾಳೆಹಣ್ಣು, ಅದಕ್ಕೆ ಒಟ್ಟು ನಿಂಬೆಹಣ್ಣು ಮತ್ತು ಮೂಸಿಂಬೆಹಣ್ಣು, ಕಿತ್ಲೆಹಣ್ಣು, ಎಳ್ಳಿಕಾಯಿ 3 ಥರ ಹಣ್ಣು ಒಂದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ ಹಣ್ಣು ಎಲ್ಲ ಥರದ ಹಣ್ಣು ವೇಸ್ಟು ಹಾಕ್ಬೋದು ಅದಕ್ಕೆ. ಅದು ಹಾಕಿದಷ್ಟು ಚೆನ್ನಾಗಿ ಬರ್ತಾಯಿದೆ. ಆಯಿತು. ಈಗ ನೀನು ರಾಗಿ ಮಾಡಿದೆಯಲ್ಲ, ಈ ರಾಗಿಗೆ ಎಷ್ಟು ಸಾರಿ ಜೀವಾಮೃತ ಹಾಕ್ಸಿದೆ? ಇದು 3ನೇ ಸಾರಿ ನಾನು ಹಾಕ್ತಾ ಇರೋದು. ಹೌದಾ? ಹೆಂಗನ್ಸುತ್ತೆ? ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ರಿಸಲ್ಟ್. ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಸಿರಾಗಿದೆ ಅಂತೇಳಿ. ಬೆಳವಣಿಗೆ ಕೂಡ ಹೆಂಗೆ ಅನಿಸುತ್ತೆ ನಿಮಗೆ? ಬೆಳವಣಿಗೆಲ್ಲೂ ಚೆನ್ನಾಗಿದೆಯಲ್ಲ. ನೋಡಿ, ನಾವು ಕಳೆದ ವರ್ಷ ನಾವು ಮಾಡಿದಾಗ ಕಳೆದ ವರ್ಷ ನಾವು ತರಬೇತಿಯನ್ನು ಕೊಟ್ಟಿವಿ ಈ ತಿಪ್ಪೇಸ್ವಾಮಿ ಅವರಿಗೆ ಪೂನ್ಬೇವು ಗ್ರಾಮದಲ್ಲಿ. ಇವರು ಸುಮಾರು 5 ರಿಂದ 6 ತರಬೇತಿಗಳಿಗೆ ಭಾಗವಹಿಸಿಬಿಟ್ಟು ನಾವು ಇಂಟ್ರೆಸ್ಟ್ ಬಂದುಬಿಟ್ಟು ನಾನು ಜೀವಾಮೃತಕ್ಕೆ ನಾನು ಆರ್ಗ್ಯಾನಿಕ್ಕೇ ಹೋಗ್ಬೇಕು, ನಮ್ಮ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಉಳಿಸ್ಬೇಕು, ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಪ್ಯೂರ್ ಆರ್ಗ್ಯಾನಿಕ್ ಆಗಿ ಪ್ರಾರಂಭ ಮಾಡಿದ್ದಾರೆ. ಸೊ ಈಗ ಅವರು ಮಾಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ತನ್ನ 4 ಎಕರೆಗೂ ಕೂಡ 4 ರಿಂದ 5 ಹಸು ಕಟ್ಕೊಂಡು ಆದರೆ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಇವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಜೀವಾಮೃತ, ಬೀಜಾಮೃತ ಮತ್ತು ಜೀವಾಮೃತ ಘಟಕವನ್ನು ರೆಡಿ ಮಾಡಿಸಿದ್ದಾರೆ. ಮತ್ತು ಆಮೇಲೆ ಎಗ್ ಅಮಿನೋ ಆಸಿಡ್ ರೆಡಿ ಮಾಡಿದರು. ಅದಾದಮೇಲೆ ಮತ್ತು ಫಿಶ್ ಅಮಿನೋ ಆಸಿಡ್ ಮಾಡಿಸಿದ್ರು. ಇದಾದಮೇಲೆ ಘನ ಜೀವಾಮೃತವನ್ನು ಮಾಡಿಸಿದ್ರು. ಆರ್ಗ್ಯಾನಿಕ್ ಪೊಟ್ಯಾಶ್ ಅಂತೇಳಿ ಅದನ್ನು ಕೂಡ ರೆಡಿ ಮಾಡಿದರು. ಅದರಲ್ಲಿ 2 ಥರ ಬರುತ್ತೆ. ಅದರಲ್ಲಿ 2 ರೀತಿಯಾದಂಥ ಆರ್ಗ್ಯಾನಿಕ್ ಪೊಟ್ಯಾಶನ್ನು ಇವರು ರೆಡಿ ಮಾಡಿಕೊಟ್ರು. ಆಗ ಓವರಾಲ್ ಈಗ ತಿಪ್ಪೇಸ್ವಾಮಿ ಅವರು ಈಗ ಪ್ಯೂರ್ ಆರ್ಗ್ಯಾನಿಕ್ಗೆ ತಿರ್ಸ್ಬೇಕು, ರೈತರಿಗೆ ಈಗ ಪೂನ್ಬೇವು ಗ್ರಾಮದಲ್ಲಿ ಒಬ್ಬ ಮಾದರಿ ರೈತನಾಗಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಇಚ್ಛೆಯಿಂದ ಹಿಡಿದು ಭಾಳಷ್ಟು ನಾವು ಮಾಡಬೇಕು ಅಂತೇಳಿ ಕಷ್ಟಪಡ್ತಾ ಇದ್ದಾರೆ. ಸೊ ಅದರಿಂದ ಪ್ರತಿಫಲನೂ ಸಿಗ್ತಾಯಿದೆ ಅವರಿಗೆ. ಮತ್ತು ಹೋದ ಸರಿ ನಾವು ಡೆಮೋ ಪ್ಲಾಟನ್ನು ಮಾಡಿಸಿದ್ವಿ. ನಾವು ಡೆಮೋ ಪ್ಲಾಟ್ನಲ್ಲಿ ಅವರಿಗೆ ಸುಮಾರು 22 ಕ್ವಿಂಟಲ್ವರೆಗೂ ಮೆಕ್ಕೆಜೋಳನೂ ಬಂದಿದೆ. ಒಂದು ಮತ್ತು ನಾವು ಡೆಮೋ ಪ್ಲಾಟ್ಗೆ ಸಾಲಾಗಿ ಅಕ್ಕಡಿ ಸಾಲು ಅಂತ ಕೊಟ್ಟಿದ್ದೀವಿ. ಅವರೇ ಮತ್ತು ತೊಗರಿ ಅವರೇ 100 kg ಅವರೇ ಆಗಿದೆ. ಅವರಿಗೆ ಸುಮಾರು 30 ರೂಪಾಯಿ kg ಆದರೂ 100 kg ಅವರಿಗೆ
3,000 ರೂಪಾಯಿ ಅಮೌಂಟ್ ಆಯಿತು. ಆವಾಗಲೇ ಮಾರಿಬಿಟ್ರೆ ಅದನ್ನು. ಇವೊಂದು 50 kg ಅಷ್ಟು ತೊಗರಿ ಆಗಿದೆ. ಆ ತೊಗರಿಯನ್ನು ಈ ಮನೆ ಬಳಕೆಗೆ, ವರ್ಷ ಪೂರ್ತಿ ಮನೆ ಬಳಕೆಗಾಗಿ ನಾನು ಹಬ್ಬ ಹರಿದಿನಗಳು ಇಟ್ಕೊತೀನಿ ಅಂತೇಳಿ ಅವರು ಈಗ ನಮಗೆ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ರೈತರೆಲ್ಲ ಕೂಡ ಆರ್ಗ್ಯಾನಿಕ್ಕಲ್ಲಿ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಉಳಿಸಿ, ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಉಳಿಸಿ ಅಂತ ಹೇಳ್ತಿ